ಪ್ರೈಸ್ ದ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವೆಲ್ಲರೂ ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚೆನ್ನಾಗಿರ್ತೀರ. ನಿಶ್ಚಯವಾಗಲೂ ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಹಿತಕರವಾಗಿಯೂ ಆತನು ಬಹುಭವ್ಯವಾಗಿಯೂ ಆತನು ತನ್ನ ಶಾಂತಿ ಸಮಾಧಾನದಿಂದಲೂ ನಮ್ಮನ್ನು ನಡೆಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಾನು ನಿಮ್ಮ ಪ್ರೀತಿಪೂರ್ವಕವಾದ ಪಾಸ್ಟರ್ ಆಂಟೋನಿ ರಾಜ್. ಪ್ರಿಯರಾದವರೇ, ಒಂದು ನಿಮಿಷ ಕಂಡ್ರೆ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಕೊಂಡಾಡ್ತಾ ಮಹಿಳೆ ಪಡಿಸ್ತಾ ಆಶೀರ್ವದಿಸಲ್ಪಟ್ಟಾದರೆ ಈ ಒಂದು ವಾಕ್ಯದ ಸಮೇತಾಗಿ ನಾವು ಸ್ತೋತ್ರವನ್ನು ಮಾಡ್ತೀವಿ. ವಾಕ್ಯ ಪ್ರತಿಯೊಬ್ಬರಿಗೂ ಬೆಳಕು, ಸ್ವಾಮಿ ಬಲವು, ಇವರೇ ಅದೇ ಬಾಳಿನ ಪುರಾಣಿಯವಾಗಿದೆ. ಹಾಗೆ ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳು, ಈ ದಿನದಲ್ಲಿ ವಿಶೇಷವಾಗಿ ಪ್ರತಿಯೊಂದು ದೇವರ ಮಕ್ಕಳಿಗೆ, ಪ್ರತಿಯೊಂದು ದೇವರ ಸೇವಕರಿಗೂ, ಅದರಲ್ಲೂ ವಿಶೇಷವಾಗಿ ಕ್ರೈಸ್ತರಿಗೂ ಅನೇಕ ರೀತಿಯಾದ ಒಂದು ಬಲಹೀನತೆ ಕಾಡುವಂಥದ್ದಾಗಿದೆ. ಯಾವುದೇ ರೀತಿಯಾದ ನೀವು ಕಾರ್ಯವನ್ನು ತೆಗೆದುಕೊಂಡ್ರಿ, ಯಾವುದೇ ವಿಷಯವನ್ನು ತೆಗೆದುಕೊಂಡ್ರಿ, ಒಂದು ಬಲಹೀನತೆಯನ್ನು ಅವರನ್ನು ಕಾಡುವಂಥದ್ದು ಆಗಿರುತ್ತೆ. ಹಾಗಾಗಿ ವಾಕ್ಯವನ್ನು ನಾವು ಗಮನವಿಟ್ಟು ನೋಡುವುದಾದರೆ, ಕೀರ್ತನೆ 105ನೇ ಕೀರ್ತನೆ, ಅದರಲ್ಲಿ 5ನೇ ವಾಕ್ಯ 4ನೇ ವಾಕ್ಯ ಹೀಗೆ ಹೇಳುತ್ತದೆ: ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಅಂತ ಹೇಳುತ್ತದೆ. ವಾಕ್ಯ ಹೇಳುತ್ತದೆ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿಕೊಳ್ಳಿರಿ. ಹಲ್ಲೆಲೂಯಾ. ಕರ್ತನ ಬಲವನ್ನು ಪ್ರತಿಯೊಂದು ದೇವರ ಮಕ್ಕಳು ನಿಮ್ಮ ಜೀವಿತದಲ್ಲಿ ಆತನ ಬಲವನ್ನು ಹೆಚ್ಚೆಚ್ಚಾಗಿ ಆಶ್ರಯಿಸಿಕೊಂಡವರಾಗಿ ಜೀವನ ಮಾಡತಕ್ಕ ಅಂಗಿನಲ್ಲಿ ನೀವು ಇದ್ದೀರ. ಪ್ರಿಯರಾದರೆ, ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ವಾಕ್ಯ ನಿಮ್ಮೊಂದಿಗೆ ಹೀಗೆ ಮಾತನಾಡ್ತದೆ ಅಂತ ಹೇಳಬೇಕಂದ್ರೆ, ನೀನು ಅನೇಕ ಸಮಯದಲ್ಲಿ ನಿನ್ನ ಬಲದಿಂದ ಹೋಗಿ, ನಿನ್ನ ಒಂದು ಸಾಮರ್ಥ್ಯದಿಂದ ಹೋಗಿ ಕುಗ್ಗಿ ಹೋಗ್ಬಿಟ್ಟಿದೆಯಾ. ಆದುದರಿಂದಲೇ ವಾಕ್ಯ ಹೇಳುತ್ತೆ, ಆತನ ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿಕೊಳ್ಳಿರಿ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೂ ದೇವರು ಕೂಡ ಒಂದು ವಾಗ್ದಾನಗಳನ್ನು ಮಾಡಿದ್ದಾರೆ. ಯಾಕಂದರೆ ಯೆಶಾಯನ ಬರೆದ ನಾವು ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನೋಡ್ಬೋದು, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತೀನಿ. ಸೋತವನಿಗೆ ಪ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದೇವರು ಒದಗಿಸುವಂತ. ಅಂದರೆ ಬಲವು ಯಾರ ಹತ್ರ ಬರ್ತದೆ ಇಲ್ಲಿ ಗಮನವಿಟ್ಟು ನೋಡಬೇಕು. ಸೋತವನಿಗೂ ನಿರ್ಬಲನಿಗೂ ದೇವರು ತಾನೇ ಬಲವನ್ನು ಕೊಡುವಂತ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಪ್ರಿಯರಾದರೆ, ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ಅವರದೇ ಆದಂತಹ ಅನೇಕ ಉದ್ದೇಶಗಳು, ಕಾರ್ಯಗಳು, ಅನೇಕ ವಿಷಯಗಳು, ಅನೇಕ ಏವುಗಳಿರ್ತದೆ. ಆದರೆ ಈ ಲೋಕದಲ್ಲಿರುವಂಥ ಜನಗಳಾಗಲಿ, ಲೋಕದಲ್ಲಿರುವಂಥ ಸೈತಾನಾಗಲಿ, ಲೋಕದಲ್ಲಿರುವಂಥ ಅನೇಕ ಕಾರ್ಯಗಳು ಅವರನ್ನು ಬಲಹೀನತೆ ಪಡಿಸುವಂಥದ್ದು ಆಗುತ್ತದೆ. ಹಂಗಾಗಿ ದೇವರ ಬಲದಿಂದ ಹೋಗುವಾಗ ದೇವರು ತಾನೇ ಸಕಲ ವಿಧವಾದ ಕಾರ್ಯಗಳು ಆತನು ನಿಮ್ಮೊಂದಿಗೆ ಇದ್ದು ಮಾಡುವಂಥ ಕರ್ತನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದರೆ ದೇವರ ಬಲ ಎಂಬುದು ಅಂತ ಒಂದು ದೇವರ ಮಗ ತಿಳಿದುಕೊಂಡ್ರೆ ಅದನ್ನು ಅವರು ಪ್ರತಿದಿನ ಅದನ್ನು ಆಶ್ರಯಿಸಿಕೊಂಡವನಾಗಿ, ಅದಕ್ಕೆ ಹಬಾಕೂಕು 3ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ಕರ್ತನಾದ ಯೆಹೋವನೇ ನನ್ನ ಬಲವು, ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶದಲ್ಲಿ ನನ್ನನ್ನು ನಡೆಸುತ್ತಾನೆ. ದೇವರು ಹೇಳ್ತಾರೆ, ದೇವರ ವಾಕ್ಯದಲ್ಲಿ, ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಬಾಕೂಕು ಚೆನ್ನಾಗಿ ತಿಳ್ಕೊಂಡ, ಕರ್ತನಾದ ದೇವರೇ ನನ್ನ ಬಲ, ಆತನು ನನ್ನನ್ನು ಚುರುಕುಪಡಿಸಿ ಉನ್ನತ ಪ್ರದೇಶದಲ್ಲಿ ನಿನ್ನನ್ನು ನಡೆಸುವಂತ ಕರ್ತನಾಗಿದ್ದಾನೆ. ಈ ವಾಕ್ಯದಲ್ಲಿ ಗಮನವಿಟ್ಟು ತಿಳಿದುಕೊಳ್ಳುವುದಾದರೆ ಪ್ರಿಯರಾದರೆ, ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಬಲ ನಿಮ್ಮನ್ನು ಚುರುಕು ಮಾಡಿ, ಜಿಂಕೆ ಕಾಲಿನಂತೆ ಮಾಡಿ, ಉನ್ನತವಾದ ಕಾರ್ಯಗಳನ್ನು
ಕರ್ತನ ಕಾರ್ಯಗಳನ್ನು ಮಾಡುವಂತೆ ದೇವರು ತಾನೇ ಸಕಲ ವಿಧವಾದ ಆಶೀರ್ವಾದದೊಂದಿಗೂ ನಿಮ್ಮನ್ನು ಮುನ್ನಡೆಸಿಕೊಂಡರಾಗಿ ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಕೂಡ ನಾವು ಅಪೊಸ್ತಲನಾದ ಪೌಲನು ನೋಡ್ಬೋದು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವೂ ಮಾಡಲು ಶಕ್ತನಾಗಿದ್ದೀನಿ. ಆ ಬಲವು, ಆ ಧೈರ್ಯವು, ಕರ್ತನ ಕಾರ್ಯಗಳು ನಿಮ್ಮೊಂದಿಗಿರಲಿ ಎಂದು ಈ ಸಮಯದಲ್ಲೆಲ್ಲರ ಕಣ್ಗಳನ್ನು ಮುಟ್ಟಿ ಪ್ರಾರ್ಥನೆ ಮಾಡಿ. ಅಪ್ಪ ಪರಿಶುದ್ಧವಾದ ಒಳ್ಳೆಯ ತಂದೆ, ನೀನು ನಿನ್ನ ಪ್ರತಿಯೊಂದು ಮಕ್ಕಳಿಗೂ ಬಲವು, ಸ್ವಾಮಿ, ಆರೋಗ್ಯವು, ಶಕ್ತಿಯನ್ನು ಕೊಟ್ಟು ಎಲ್ಲ ಕಾರ್ಯಗಳನ್ನು ಮಾಡುವ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಶಲೋಮ್. ಆಮೆನ್.